ಸದನದಲ್ಲಿ ಏನು ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದೆ. 4% ಮೀಸಲಾತಿ ವಿಚಾರವನ್ನ ಬಿಜೆಪಿ ಅವರು ಕೈಗೆತ್ತಿಕೊಂಡಿದ್ದಾರೆ. ಇವತ್ತು ಕೂಡ ಧರಣಿ ಮಾಡ್ತಾರೆ. ಏನ್ ಸರ್, ಅವ್ರ ಮನವೊಲಿಕೆ ಮಾಡ್ಬೋದಲ್ಲ ನೀವು ಹೇಳಿ? ಬಿಜೆಪಿ ಈಗ ಯಾವತ್ತೂ ಕೂಡ ವಿರೋಧ ಪಕ್ಷಗಳು, ನಾವು ಹಿಂದೆ ವಿರೋಧ ಪಕ್ಷದಲ್ಲಿದ್ವಿ, ಈಗ ಬಿಜೆಪಿ ಅವರು ವಿರೋಧ ಪಕ್ಷದಲ್ಲಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳನ್ನು ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇದ್ದರೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು. ಮಾಡ್ತಾ ಇಲ್ಲ ಅಂದರೆ ನೀವು ತಪ್ಪುದಾರಿನಲ್ಲಿ ಹೋಗ್ತಾ ಇದ್ದರೆ ನೀವು ಸರಿದಾರಿನಲ್ಲಿ ಹೋಗಿ ಅಂತೇಳಿ ನಮಗೆ ಕಿವಿ ಹಿಂಡೋ ಕೆಲಸವನ್ನು ವಿಪಕ್ಷಗಳು ಮಾಡಬೇಕು. ವಿಪಕ್ಷ ಅಂದರೆ ಒಂದು ಶಾಡೋ ಚೀಫ್ ಮಿನಿಸ್ಟರ್ ಇದ್ದಂಗೆ. ಯಾರು ವಿಪಕ್ಷದ ನಾಯಕರು, ಚೀಫ್ ಮಿನಿಸ್ಟರ್ ಯಾವ ರೀತಿ ಇರ್ತಾರೋ ವಿಪಕ್ಷದ ನಾಯಕರು ಶಾಡೋ ಚೀಫ್ ಮಿನಿಸ್ಟರ್ ಇದ್ದಾಗೆ. ಅವರು ಫೇಲ್ಯೂರ್ ಆಗಿದ್ದಾರೆ. ಅಂದರೆ ಅಶೋಕ್ ಅವರೇ ಅಂತಲ್ಲ, ಇಡೀ ವಿರೋಧ ಪಕ್ಷ ಫೇಲ್ಯೂರ್ ಆಗಿದೆ. ರಾಜ್ಯದ ಸಮಸ್ಯೆಗಳನ್ನು ನಾವು ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ದೀವಿ. ಅವರು ರಾಜ್ಯದ ವಿಚಾರಗಳನ್ನು ಬಿಟ್ಟು ಬೇರೆ ಬೇರೆ ವಿಚಾರಗಳಿಗೆ ಅವರು ಆದ್ಯತೆ ಕೊಡ್ತಾರೆ. ಆದ್ಯತೆ ಕೊಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ವಿಚಾರಗಳು ಅವ್ರ ಹತ್ರ ಇಲ್ಲದೇ ಇದ್ದಾಗ ಮತ್ತು ಸರ್ಕಾರ ಚೆನ್ನಾಗಿ ನಾವು ಕೆಲಸ ಮಾಡ್ತಾ ಇದ್ದಾಗ ಅವ್ರಿಗೆ ಬೇರೆ ಕ್ಷುಲ್ಲಕ ಕಾರಣಗಳನ್ನು ತಗೊಂಡು ಇವತ್ತು ಪ್ರೊಟೆಸ್ಟ್ ಮಾಡೋದು, ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಕೂತ್ಕೊಂಡು ಧರಣಿ ಮಾಡೋದು, ಈ ಥರದ್ದೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಈ ಉದಾಹರಣೆಗೆ ನಾನು ಬೆಳಿಗ್ಗೆ ಪೇಪರಲ್ಲಿ ನೋಡಿದೆ, ಧರ್ಮದ ಆಧಾರದ ಮೇಲೆ ಕೆಲಸ ಕೊಡ್ತಾ ಇದ್ದಾರೆ ಅಂತ ಹೇಳಿದರು. ಧರ್ಮದ ಆಧಾರದ ಮೇಲೆ ಎಲ್ಲಿ ಕೆಲಸ ಕೊಡ್ತಾ ಇದ್ದೀವಿ ನಾವು? ಕೆಲಸ ಅಂದರೆ ಕಾಂಟ್ರಾಕ್ಟಲ್ಲಿ ರಿಸರ್ವೇಷನ್ನು. ಈಗ SC/STಸ್ಗೆ ರಿಸರ್ವೇಷನ್ ಇದೆಯೋ ಇಲ್ವೋ? ಅದೇ ರೀತಿ ಮೈನಾರಿಟೀಸ್ ಕೊಟ್ಟಿದ್ದೀವಿ. ಮೈನಾರಿಟೀಸ್ ಅಂದರೆ ಯಾರು? ಒಂದೇ ಜಾತಿ ಇದೆಯಾ ಅದರಲ್ಲಿ? ಒಂದೇ ಧರ್ಮದವರಿದ್ದಾರಾ? ಮೈನಾರಿಟೀಸ್ ಅಂದರೆ ಕ್ರಿಶ್ಚಿಯನ್ಸು ಬರ್ತಾರೆ, ಮತ್ತು ಪಾರ್ಸಿಗಳು ಬರ್ತಾರೆ, ಮುಸ್ಲಿಮ್ಸು ಬರ್ತಾರೆ, ಜೈನರು ಬರ್ತಾರೆ, ಬೌದ್ಧರು ಬರ್ತಾರೆ. ಎಲ್ರಿಗೂ ಸೇರಿ ಕೊಟ್ಟಿರ್ತಕ್ಕಂಥದ್ದು. ಜೈನ ಸಮುದಾಯ ಏನು ಕಡಿಮೆ ಇದೆಯಾ? ಬೌದ್ಧರು ಏನು ಕಡಿಮೆ ಇದ್ದಾರಾ? ಅಥವಾ ಕ್ರಿಶ್ಚಿಯನ್ ಕಮ್ಯುನಿಟಿ ಏನು ಕಡಿಮೆ ಇದ್ದಾರಾ? ಪಾರ್ಸಿಗಳು ಕಡಿಮೆ ಇರ್ಬೋದು. ಸ್ವಲ್ಪ ಅವ್ರಿಗೆಲ್ಲರಿಗಿಂತಲೂ ಸ್ವಲ್ಪ ಮುಸ್ಲಿಮ್ಸು ಸ್ವಲ್ಪ ಜಾಸ್ತಿ ಇರ್ಬೋದು. ಈ ಎಲ್ಲ ಕಮ್ಯುನಿಟಿಗೆ ಸೇರಿ ಕೊಟ್ಟಿರ್ತಕ್ಕಂಥದ್ದು. BJPಯವರಿಗೆ ಮತ ಬ್ಯಾಂಕು, ವೋಟ್ ಬ್ಯಾಂಕು, ಕಾಂಗ್ರೆಸ್ಸು ಹಿಂದೂ ವಿರೋಧಿ ಮತ್ತು ಮೈನಾರಿಟೀಸು ಪರ ಅಂತ. ಮೈನಾರಿಟೀಸ್ ಅಂದರೆ ಏನು? BJPಯವ್ರ ಲೆಕ್ಕದಲ್ಲಿ ಮುಸ್ಲಿಮ್ಸ್ ಒಂದೇ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮೈನಾರಿಟೀಸ್ ಅಂದರೆ BJPಯವ್ರಿಗೆ ತಲೆಯಲ್ಲಿ ಇಂಥ ಒಂದು ಕೆಟ್ಟ ಒಂದು ಸಂಪ್ರದಾಯ, ಜನಕ್ಕೆ ತಪ್ಪುದಾರಿಗೆ ಎಳೆಯುವಂಥದ್ದು. ಮೈನಾರಿಟೀಸ್ ಅಂದರೆ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಜೈನರು, ಬೌದ್ಧರು, ಸಿಖ್ರು ಮತ್ತು ಪಾರ್ಸಿಗಳು, ಇವರೆಲ್ಲ ಸೇರಿ ಮೈನಾರಿಟಿ ಅನ್ನೋದನ್ನು ಜನಕ್ಕೆ ನಾವು ಮಾಧ್ಯಮದ ಮುಖಾಂತರ ಸ್ವಲ್ಪ ಗಟ್ಟಿಯಾಗಿ ಹೇಳಿದ್ರೆ BJPಯವರು ಬಾಯಿ ಮುಚ್ಕೊಳ್ತಾರೆ. DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಕ್ಕಂಥ ಒಂದು ಮಾತುಗಳನ್ನು ಹೇಳಿದ್ದಾರೆ. ಅತಿ ಶೀಘ್ರದಲ್ಲೇ ನಾನು KPCC ಸ್ಥಾನವನ್ನು ತ್ಯಜಿಸ್ತೀನಿ ಅಂತ. ಈಗ ಅವರು ಹೊರ ಜಾಸ್ತಿ ಆಗಿದೆ ಹಾಗಂತಲ್ಲ. ಈಗ ಅವ್ರಾಗ 5 ವರ್ಷ ಆಯ್ತಲ್ಲ, 5 ವರ್ಷ ಆಯಿತು. 3 ವರ್ಷಕ್ಕೆ ಮುಂಚೆ ನಮ್ಮ ಪಕ್ಷ 3 ವರ್ಷಕ್ಕೆ ಮುಂಚೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಪಕ್ಷ ಸಂಘಟನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯನವ್ರ ಜೊತೆ ಇನ್ನಿತರ ಉಳಿದಿರ್ತಕ್ಕಂಥ ನಾಯಕರ ಸಹಕಾರದಿಂದ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಬಂದಾಗಲೇ 2 ವರ್ಷ ಆಯಿತು. ಬೇರೆಯವ್ರಿಗೇನೋ ಅವಕಾಶ ಮಾಡಿಕೊಡ್ಲಿ ಅಂತ ಉದ್ದೇಶದಿಂದ ಆ ರೀತಿ ಹೇಳಿರ್ಬೋದು. ಸರ್, ಅವ್ರ ಮೇಲೆ ಪದೇ ಪದೇ ಕೆಲವು ನಾಯಕರು ಮಾತನಾಡ್ತಿದ್ರು, 2 ಹುದ್ದೆ 3 ಹುದ್ದೆ ಏನಕ್ಕೆ ದುಡ್ಡು ಕೊಡಬೇಕು ಅಂತ. ಹಾಗಾಗಿ ಏನಾದರೂ ಬೇಸತ್ತಿದಾರ? ಇಲ್ಲ, ಈಗ ಎಷ್ಟು ವರ್ಷ ಅಂತ ಇರೋಕ್ಕಾಗುತ್ತೆ ಅಲ್ವಾ? ಅದಕ್ಕೆ ಇವತ್ತಲ್ಲ ನಾಳೆ ಬೇರೆಯವ್ರು ಆಗ್ಬೇಕಲ್ಲ, ಅದಕ್ಕೆ ಅವರೇ ವಾಲಂಟಿಯರಾಗಿ ಆ ರೀತಿ ಹೇಳಿದ್ದಾರೆ ಅಷ್ಟೇ. ಸರ್, ಇವತ್ತು ಯತ್ನಾಳರು ನಿನ್ನೆ ಹೇಳಿದ್ದಾರೆ, ಕಾಂಗ್ರೆಸ್ನ MLA ಮತ್ತು ಸಚಿವರು ಅನ್ಯಾಯ ಕೇಸ್ನಲ್ಲಿ ಯಾರ್ಯಾರು ಇದ್ದಾರೆ ಅವ್ರ ಹೆಸರನ್ನ ಇವತ್ತು ಬಹಿರಂಗಗೊಳಿಸ್ತೀನಿ. ಈಗ ಸಂಬಂಧಗಳನ್ನ ನನಗೆ ಗೊತ್ತಿದೆ, ತಿಳ್ಕೊಂಡಿದ್ದೀನಿ. ರಮ್ಯಾ ಅವ್ರ ಕೇಸಲ್ಲಿ ಯತ್ನಾಳ್ ಅವರು, ನಾನು ನೋಡಿದೆ ಬೆಳಿಗ್ಗೆ ಪೇಪರಲ್ಲಿ ಹೆಸರು ಬಹಿರಂಗಗೊಳಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಹತ್ರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಬಹಿರಂಗ ಮಾಡಲಿ ಬಿಡಿ, ಯಾರು ಅಡ್ಡಿ ಏನಿಲ್ವಲ್ಲ. ಅವ್ರ ಹತ್ರ ಏನೋ ಇನ್ಫಾರ್ಮೇಷನ್ ಇದ್ದರೆ ಬಹಿರಂಗ ಮಾಡಿ, ಬೇಡ ಅಂತ ಹೇಳೋಕ್ಕಾಗತ್ತಾ?
ಸರ್ ಸುಮ್ಮನಿಸುವ ಏನು ಗಾಳಿಯಲ್ಲಿ ಗುಂಡೊಡೆಯದ ಅಥವಾ ಬೇರೆ ಪ್ರಕರಣವನ್ನ ಸರ್ಕಾರದ ಮೇಲೆ ಹೊರತಕ್ಕಂಥ ಒಂದು ಪ್ರಯತ್ನ ಏನು ಸರ್ ಸ್ಟೇಟ್ಮೆಂಟ್ ಇಷ್ಟು ದಿನ ಬೇಕಾ? ಎಲ್ಲರೂ ಹೇಳ್ತಾರೆ ಇಬ್ರು ಮೂವರು ಅಂತ ಹೇಳ್ತಾರೆ. ಈಗ ನಾನು 4-5 ದಿವಸದಿಂದ ಹೇಳ್ತಾನೆ ಇದ್ದೀನಿ, ಕಾಂಗ್ರೆಸ್ ಸಚಿವರು ಯಾರೋ ಇಬ್ಬರಿದ್ದಾರೆ ಅಂತೇಳಿ ಮಾಧ್ಯಮಗಳಲ್ಲೂ ಬರ್ತಾ ಇದೆ, ಸೋಷಿಯಲ್ ಮೀಡಿಯಲ್ಲೂ ಬರ್ತಾ ಇದೆ, ವಿಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ಬೇಗ ಹೇಳಿಬಿಟ್ರೆ ತನಿಖೆಗೂ ಸುಲಭ ಆಗುತ್ತಲ್ಲ. ಗೊತ್ತಿದ್ರೆ ಹೇಳಿಬಿಡ್ಲಿ. ಹೇಳ್ಬೇಕೋ ಬೇಡವಾ? ಇಲ್ಲ ನೀವು ಅವ್ರಿಗೆ ಹೇಳಿ ಬಾಯಿ ಬಿಡಿಸ್ಬೇಕಪ್ಪ. ನೀವು ಸೋಷಿಯಲ್ ಮೀಡಿಯಾದವರು, ಪ್ರಿಂಟ್ ಮೀಡಿಯಾದವರು. ಸರ್ ಆಮೇಲೆ ಇನ್ನೊಂದು ಸರ್, ಈ ರಾಮನಗರದಲ್ಲಿ ಟೊಯೋಟೋ ಒಂದು ಕಂಪನಿಯಲ್ಲಿ ರೆಸ್ಟ್ ರೂಮ್ ಒಳಗಡೆ ಪಾಕಿಸ್ತಾನದ ಪರ ಒಂದು ಘೋಷಣೆಗಳನ್ನ ಬರೆದಿದ್ದಾರೆ. ಪಾಕಿಸ್ತಾನಿಗೆ ಜಿಂದಾಬಾದ್, ಪಾಕಿಸ್ತಾನಿಗೆ ಜೈವಾಗ್ಲಿ ಅಂತೆಲ್ಲ. ಸರ್ ಇದುವರೆಗೂ ಸರ್ಕಾರದ ಗಮನಕ್ಕೆ ಇದೆಯಾ ಸರ್? ಯಾಕಂದ್ರೆ ಈ ರೀತಿಯ ಒಂದು ಪ್ರಕರಣಗಳು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅಂತ ಬಿಜೆಪಿಯವರು ಆರೋಪಕ್ಕೆ ಹುರುಳಿಲ್ಲ. ಈ ಥರದ ಘಟನೆಗಳು ಸ್ವತಂತ್ರ ಬಂದಾಗಲಿಂದಲೂ ಕೂಡ ಆವಾಗವಾಗ ಮಾಡ್ತಾರೆ, ಚೇಷ್ಟೆ ಮಾಡ್ತಾರೆ ಕೆಲವರು. ಅದಕ್ಕೆ ಆ ಚೇಷ್ಟೆ ಮಾಡೋರಿಗೆ ಪೊಲೀಸು ಸರಿಯಾದ ಪಾಠವನ್ನು ಕಲಿಸ್ಬೇಕು. ಕಲಿಸಿದ್ರೆ ಸರೋಗತ್ತೆ ಅಷ್ಟೇ ಅಲ್ವಾ? ಬಿ ಜೆ ಪಿಯವ್ರ ಕಾಲದಲ್ಲಿ ಇದೇನು ಆಗಿರಲಿಲ್ವಾ? ಅವ್ರ ಕಾಲದಲ್ಲೂ ಆಯಿತು, ನಮ್ಮ ಕಾಲದಲ್ಲೂ ಕೆಲವರು ಏನೋ ಚೇಷ್ಟೆ ಮಾಡ್ತಾರೆ. ಚೇಷ್ಟೆ ಮಾಡೋರಿಗೆ ನಮ್ಮ ಪೊಲೀಸ್ ಇಲಾಖೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಮತ್ತೆ ರಿಪೀಟ್ ಆಗಲ್ಲ ಇದು. ಅದಕ್ಕೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಈ ಥರದ ಘಟನೆಗಳಿಗೆ ಬೆಂಬಲ ಯಾವತ್ತೂ ಕೊಡಲ್ಲ. ಇನ್ನು ಬಿ ಜೆ ಪಿಯವ್ರು ಕೊಡ್ಬೋದು ಅಷ್ಟೇ. ಅವ್ರು RSSನವರು, ವಿಶ್ವ ಹಿಂದೂ ಪರಿಷತ್ನವರು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಆ ತಪ್ಪುಗಳನ್ನು ಅವರೇನು ತಪ್ಪು ಅಂತ ಹೇಳ್ತಾರಾ? ಹೇಳೋದೇ ಇಲ್ಲ. ನಾವು ತಪ್ಪು ಅಂತಲೇ ಹೇಳ್ತೀವಿ. ನಮ್ಮ ಪಕ್ಷದವ್ರು ಯಾರಾದರೂ ಕೂಡ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ ಅಂತಲೇ ಹೇಳ್ತೀವಿ. ಬಿ ಜೆ ಪಿಯವ್ರು ಆ ರೀತಿ ಮಾಡೋದಿಲ್ವಲ್ಲ. ಅವನ್ನೆಲ್ಲ ಡಿಪೆಂಡ್ ಮಾಡ್ಕೊಳ್ತಾರೆ ಅವ್ರ ಪಕ್ಷದವ್ರು ಯಾರಾದರೂ ತಪ್ಪು ಮಾಡಿದ್ರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.